ಕೈಚೀಲದಲ್ಲಿ ಬರೋಬ್ಬರಿ 3.55 ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿದೆ. ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾವುದೇ ಸೂಕ್ತ ದಾಖಲೆಗಳು ಇಲ್ಲದೆ ಇರೋದು ಖಚಿತವಾಗಿದೆ. 5 ಕೆಜಿ 250 ಗ್ರಾಂನ 18 ಕ್ಯಾರೆಟ್ ಚಿನ್ನವನ್ನ ಇದೀಗ ಖಾಕಿ ವಶಪಡಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಅದು ಕೂಡ ಕೈಚೀಲದಲ್ಲಿ 3.55 ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿದೆ. ಇನ್ನು ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಏನೋ ತರಕಾರಿ, ಹಾಲು, ಹೂ ತೆಗೆದುಕೊಂಡು ಹೋಗ್ತೀವಲ್ಲ ಕೈಚೀಲ, ಆ ರೀತಿಯ ಕೈಚೀಲದಲ್ಲಿ ಈತ ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತೆ. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬರೋಬ್ಬರಿ 5 ಕೆಜಿ ಚಿನ್ನ ಇದೆ. 18 ಕ್ಯಾರೆಟ್ನ 5 ಕೆಜಿ ಚಿನ್ನವನ್ನ ಇದೀಗ ಚಿತ್ರದುರ್ಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆ ಯುವಕನನ್ನು ಕೂಡ ಬಂಧಿಸಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣಗಳನ್ನ ಕೈಚೀಲದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದ. ಇನ್ನು ಖಚಿತ ಮಾಹಿತಿ ಮೇರೆಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಕವರ್ ಗಮನಿಸ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ. ಪ್ಲಾಸ್ಟಿಕ್ ಕವರ್, ಹಾಗೆ ಅಡುಗೆ ಮನೆಯಲ್ಲಿ ಉಪ್ಪು, ಸಾಂಬಾರ್ ಪುಡಿ ಹಾಕುವಂತಹ ಡಬ್ಬಿಗಳಲ್ಲಿ ಈತ ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಚಿನ್ನದ ಸರ, ಕಿವಿಯೋಲೆ, ಹಾಗೆ ಸಣ್ಣ ಪುಟ್ಟ ಚಿನ್ನದ ಒಡವೆಗಳನ್ನ ಕೂಡ ನೀವು ನೋಡಬಹುದು. ಎಲ್ಲವನ್ನೂ ಕೂಡ ಹಣ್ಣು, ಹೂ, ತರಕಾರಿ ತೆಗೆದುಕೊಂಡು ಹೋಗುವಂತಹ ಕೈಚೀಲದಲ್ಲಿ ಯಾರಿಗೂ ಕೂಡ ಅನುಮಾನ ಬರಬಾರದು ಅಂತ ಹೇಳಿ ಅಂತಹ ಕೈಚೀಲದಲ್ಲಿ ಈತ ತೆಗೆದುಕೊಂಡು ಹೋಗ್ತಾ ಇದ್ದ ಅನ್ನೋ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಈತನನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್. ಮಾಲ್ತೇಶ್, ಗುಡ್ ಮಾರ್ನಿಂಗ್. ಏನೋ ತರಕಾರಿ, ಹೂ, ಹಾಲು ತೆಗೆದುಕೊಂಡು ಹೋಗೋ ರೀತಿ ಈತ ಬರೋಬ್ಬರಿ 5 ಕೆಜಿ ಚಿನ್ನವನ್ನ ನಾರ್ಮಲ್ ಬ್ಯಾಗ್ ಕೈಚೀಲದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ನಲ್ಲ, ಯಾರೀತ, ಯಾವಾಗ ನಡೆದಂತಹ ಕಾರ್ಯಾಚರಣೆ ಇದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಏನು ಅಂತಂದ್ರೆ ಪ್ರಮುಖವಾಗಿ ಚುನಾವಣೆ ಸಂದರ್ಭಗಳಲ್ಲಿ ಚುನಾವಣಾ ನೀತಿ ಸಮಿತಿ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಆ ಸಂದರ್ಭಗಳಲ್ಲಿ ಮಾತ್ರ ಪೊಲೀಸರು ಹೆಚ್ಚಿನ ಗಮನ ಹರಿಸುವಂತದ್ದು ವಾಡಿಕೆ. ಆದ್ರೆ ಒಂದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ನಿನ್ನೆ ಸಂಜೆ ಅಂದ್ರೆ ಸುಮಾರು ರಾತ್ರಿ 10 ಗಂಟೆ ಮೇಲೆ ಸಂಬಂಧಪಟ್ಟಂತೆ ಆತ ಓಡಾಡ್ತಿದ್ದನ್ನು ಗಮನ ಹರಿಸಿದಂತ ಪೊಲೀಸ್ನವರು ಆತನನ್ನ ಕೂಡಲೇ ಪತ್ತೆ ಹಚ್ಚಿ ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿದಾಗ ಸಹಜವಾಗಿ ಅಂತಂದ್ರೆ ಚಿನ್ನಾಭರಣ ಅಂದ್ರೆ ನಾವು ಸಣ್ಣ ಸಣ್ಣ ವಸ್ತುಗಳಿಂದ ಕೂಡ ಅದನ್ನ ಸೂಕ್ಷ್ಮವಾಗಿ ತೆಗೆದುಕೊಂಡು ಹೋಗ್ತೇವೆ, ಹೆಚ್ಚಿನ ಮೌಲ್ಯವಾಗಿರುವಂತದ್ದು. ಆದ್ರೆ 5 ಕೋಟಿಗೂ ವೆಚ್ಚ ಜಾಸ್ತಿ ಇರುವಂತದ್ದು ಮೌಲ್ಯದ ಚಿನ್ನಾಭರಣಗಳನ್ನ, ಒಡವೆಗಳನ್ನ ತೆಗೆದುಕೊಂಡು ಹೋಗ್ತಿದ್ದ ಮತ್ತು ಅನುಮಾನಾಸ್ಪದ ಓಡ್ತಿದ್ದ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಣ್ಣ ಸರವದಿದ್ರು ಕೂಡ ಅನುಮಾನ ಬರ್ತಾರೆ. ಅಷ್ಟು ಮೊತ್ತದ ದೊಡ್ಡ ಮತ್ತು ಚಿನ್ನಾಭರಣ ನೇರವಾಗಿ ಹೋಗ್ಬೇಕಾಗಿತ್ತು ಅಂತಂದ್ರೆ ಪ್ರಮುಖವಾಗಿ ಆತ ಹೇಳಿದ್ರೆ ದಾವಣಗೆರೆಯ ವರ್ಧಮ್ಮ ಜ್ಯುವೆಲ್ಸ್ ಇಂದ ಹಿರಿಯೂರು ನಗರದ ರಂಗನಾಥ ಜ್ಯುವೆಲ್ಸ್ ತಗೊಂಡ್ಬರ್ತಾ ಇದ್ವಿ ಅಂತ. ಆದ್ರೆ 5 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳಿಗೆ ಒಂದು ಚೀಟಿನ ಕೂಡ ದಾಖಲೆಗಳು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಆತನನ್ನ ಬಂಧಿಸಿರುವಂತ ಪೊಲೀಸ್ ಇಲಾಖೆಯವರು ಎಲ್ಲ ವಸ್ತುಗಳನ್ನ ಅಂದ್ರೆ ಚಿನ್ನಾಭರಣ ನೀವು ನೋಡ್ತಿರ್ಬೋದು. ಸಹಜವಾಗಿ ಪ್ರತಿಯೊಂದು ಚಿನ್ನಾಭರಣಗಳಿಗೆ ಬಾಕ್ಸ್ ಅನ್ನ ಕೊಡ್ತಾರೆ. ಒಂದು ಉಂಗುರ ತೆಗೆದುಕೊಂಡು ಕೂಡ ನಾವು ಆ ಸಂಬಂಧಪಟ್ಟಂತ ಜ್ಯುವೆಲ್ಸ್ ನವರು ಬಾಕ್ಸ್ ಗಳನ್ನ ಕೊಡೋದು ವಾಡಿಕೆ. ಆದ್ರೆ ಬಾಕ್ಸ್ ಇಲ್ಲದೇನೆ ಸಹಜವಾಗಿ ಮನೆಯಲ್ಲಿ ಪ್ಯಾಕ್ ಮಾಡೋ ರೀತಿಯಲ್ಲಿ ಚಿನ್ನಾಭರಣಗಳನ್ನ ಪ್ಯಾಕ್ ಮಾಡಿಕೊಂಡು ಬಂದಿದ್ದಂತದ್ದು ಪತ್ತೆ ಮಾಡಿರುವಂತ ಪೊಲೀಸ್ನವರು ಆ ಎಲ್ಲ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡು ಖಜಾನೆಗೆ ಒಪ್ಪಿಸಿದ್ದಾರೆ. ಇದೀಗ ನಮಗೆ ಮಾಹಿತಿ ಬಂದ ಏನಂತಂದ್ರೆ ಇನ್ನು ತನಿಖೆ ಇನ್ನು ಪೂರ್ಣಗೊಂಡಿಲ್ಲ. ಸಂಬಂಧಪಟ್ಟಂತೆ ಸ್ವೀಪ್ ಸಮಿತಿ ಅಂತಂದ್ರೆ ಚುನಾವಣೆ ಸಂಬಂಧಪಟ್ಟ ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿರುವಂತ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆ ಬೆಳವಣಿಗೆಗಳಲ್ಲಿ ಈ ಸಂದರ್ಭಗಳಲ್ಲಿ ಈ ಚೆಕ್ ಪೋಸ್ಟ್ ಗಳಲ್ಲಿ ಕೂಡ ತನಿಖೆ ಆಗ್ಬೇಕಾಗಿತ್ತು. ಆದ್ರೆ ಆತ ಸಾಮಾನ್ಯ ವ್ಯಕ್ತಿಯಂತೆ ಬಸ್ ಅಲ್ಲಿ ಬಂದು ಮಾರ್ಕೆಟ್ ಅಲ್ಲಿ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿರುವಾಗ ಪತ್ತೆ ಮಾಡಿರುವಂತದ್ದು. ಹಾಗಾಗಿ ಅಧಿಕೃತವಾದಂತ ಯಾರು ಮೂಲ ಮಾಲೀಕ ಮತ್ತು ಈಗ ತೆಗೆದುಕೊಳ್ಳುವ ಮಾಲೀಕನನ್ನ ಕರೆಸಿ ನಂತರವಾಗಿ ಅದನ್ನು ಯಾರಿಗೆ ಒಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅಕಸ್ಮಾತ್ ಅದು ಯಾವ ದಾಖಲೆಗಳಿಂದ ಅಂತ ಗೊತ್ತಾದಾಗ ಅದಕ್ಕೆ ಸೂಕ್ತವಾದ ತನಿಖೆಯನ್ನು ಕೂಡ ಆರಂಭಿಸ್ತಾರೆ ಮತ್ತು ಅದಕ್ಕೆ ಎಫ್ಐಆರ್ ಕೂಡ ದಾಖಲೆ ಮಾಡ್ತಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾಲ್ತೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.